ಏನು ಎಲ್ಲ ಕಳೆದ 2023 ಸೆಪ್ಟೆಂಬರ್ 11 ರಂದು ನಾವು ಹೋರಾಟಕ್ಕೆ ಸಾರಿಗೆ ಸಂಘಟನೆಗಳ ಒಕ್ಕೂಟವನ್ನು ರಚಿಸಿ ಹೋರಾಟ ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಸುಮಾರು 30 ಬೇಡಿಕೆಗಳನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ವಿ. ಅದರಲ್ಲಿ 24 ಬೇಡಿಕೆಗಳು ಸಣ್ಣ ಸಣ್ಣ ಬೇಡಿಕೆಗಳು ಈಡೇರಿದ್ದು, ಇನ್ನು ಕೇವಲ 6 ಬೇಡಿಕೆಗಳು, ಅದು ಪ್ರಮುಖವಾಗಿ ಆಟೋಗೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿ, ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಆಗಿರ್ಬೋದು, ಮತ್ತು ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒನ್ ಸಿಟಿ ಒನ್ ಫೇರು, ಒಂದು ನಗರ ಒಂದು ದರ, ಮತ್ತು ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತೆ ಪೋರ್ಟರ್ ಮತ್ತು ಅಂಕಲ್ನಿಂದ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಮತ್ತು ಬಸ್ ಮಾಲೀಕರಿಗೆ ಸಂಬಂಧಪಟ್ಟಂತೆ ರಸ್ತೆ ತೆರಿಗೆ ಕಡಿತ, ಏನು ಶಕ್ತಿ ಯೋಜನೆಯಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿತ್ತು, ಇದು ರಸ್ತೆ ತೆರಿಗೆ. ಈ 4 ವಿಷಯಗಳು ಇವತ್ತು ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಇದನ್ನ ನಾವು ಹಲವು ದಿನಗಳಿಂದ ಯಾವ ಕಾರಣಕ್ಕಾಗಿ ಈಡೇರಿಲ್ಲ ಅನ್ನೋದು ಕೆಲವರಿಗೆ ಗೊತ್ತಿದೆ, ತಮಗೂ ಮನವರಿಕೆ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇವತ್ತು ಏನು ನಮ್ಮ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಕೇಸುಗಳು ಬಾಕಿ ಇವೆ. ಈಗ ಬಾಕಿ ಇರ್ತಕ್ಕಂಥ ಸಮಯದಲ್ಲಿ ನಾವು ನವೆಂಬರ್ 23, 2024 ಏನು ಆದೇಶ ಇವತ್ತು ಹೊರಬರುತ್ತೆ, ನಾಳೆ ಹೊರಬರುತ್ತೆ, ನಾಳಿದ್ದು ಹೊರಬರುತ್ತೆ ಅಂತೇಳಿ ಕಾಯ್ತಾನೆ ಇದೀವಿ. 3 ತಿಂಗಳು ಕಳೆದೋಯ್ತು, ಇದುವರೆಗೂ ಆದೇಶ ಹೊರಬಂದಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ಆದ್ರೆ ಇದಕ್ಕೆ ಯಾವ್ದಾದ್ರು ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ಹಲವು ದಿನಗಳಿಂದ ನಮ್ಮ ಮನಸ್ಸಿಗೆ ಬಂದಂಥದ್ದು, ನಮಗೆ ಅನಿಸಿದಂಥದ್ದು, ಇವತ್ತು ರಾಜ್ಯದಲ್ಲಿ ಏನು ಬೈಕ್ ಟ್ಯಾಕ್ಸಿ ಒಂದು ಹಳೆಯ ಒಂದು ರಿಟ್ ಅರ್ಜಿಗಳ ಒಂದು ನಂಬರ್ಗಳನ್ನ ತೋರಿಸಿ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬರ್ತಾ ಇದೆ. ಎಲ್ಲದಕ್ಕೂ ಕಡಿವಾಣ ಹಾಕ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಸೊಲ್ಯೂಷನ್ ಅಂತಂದ್ರೆ ಇವತ್ತು ಬೈಕ್ ಟ್ಯಾಕ್ಸಿಯನ್ನ ನಿಲ್ಲಿಸಲು ಆದೇಶ, ಆ ಸುಗ್ರೀವಾಜ್ಞೆಯನ್ನ ಮಾಡಬೇಕು, ಆದೇಶವನ್ನು ಹೊರಡಿಸಬೇಕು. ಆ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಅಂತ ಹೇಳ್ಬಿಟ್ಟು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಮನವಿಯನ್ನ ಸಲ್ಲಿಸಿದ್ದೀವಿ. ಈ ಬಗ್ಗೆ ನಾಳೆ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಎಲ್ಲ ಮಾಧ್ಯಮಗಳ ಮೂಲಕ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುವಂತೆ, ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಇತರ ಎಲ್ಲ ನಮ್ಮ ಜಿಲ್ಲೆಗಳಲ್ಲೂ ಇವತ್ತು ಬೈಕ್ ಟ್ಯಾಕ್ಸಿ ವ್ಯಾಪಿಸಿದೆ. ದಾವಣಗೆರೆ ಆಗಿರ್ಬೋದು, ಹುಬ್ಳಿ ಧಾರವಾಡ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಇತರ ಜಿಲ್ಲೆಯಲ್ಲೂ ವ್ಯಾಪಿಸಿರೋ ಕಾರಣದಿಂದ ಇದು ರಾಜ್ಯದ ಸಮಸ್ಯೆ ಆಗಿದೆ. ಈ ರಾಜ್ಯದ ಸಮಸ್ಯೆ ಆಗಿರೋ ಕಾರಣದಿಂದ ಇವತ್ತು ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ, ಏನು ಬೈಕ್ ಟ್ಯಾಕ್ಸಿ ಸ್ಕೀಮ್ ಇಲ್ಲದೇ ಇದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತವಾಗಿ ಓಡಿಸ್ತಾ ಇದೆ, ಇದನ್ನ ಕಡಿವಾಣ ಹಾಕ್ಲಿಕ್ಕೆ ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು. ಅದು ಈ ಅಧಿವೇಶನದ ಒಳಗೆ ಹೊರಡಿಸಬೇಕು. ಹೊರಡಿಸದೆ ಹೋದ ಪಕ್ಷದಲ್ಲಿ ಮುಂದಿನ ನಿರ್ಧಾರ ಇದೇ ಮಾರ್ಚ್ 22 ನಂತರದಲ್ಲಿ ನಾವು ತೆಗೆದುಕೊಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದಾದ ನಂತರ ನಾನು ಈಗಾಗಲೇ ಹೇಳಿದ್ದೆ, ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒನ್ ಸಿಟಿ ಒನ್ ಫೇರ್ ಕೂಡ ಈ ಒಂದು ಅಧಿವೇಶನದ ಒಳಗೆ ಅದನ್ನು ಕೂಡ ಸಂಪೂರ್ಣವಾಗಿ ಲಾಗು ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಪ್ರತಿಯೊಬ್ಬ ಅಗ್ರಿಗೇಟರ್ ಕಂಪನಿಗಳು ಕೂಡ ಇದನ್ನ ಫಾಲೋ ಮಾಡಲೇಬೇಕು. ಸರ್ಕಾರದ ದರ ಯಾವುದು ನಿರ್ಧರಿಸಿದೆ ಅದನ್ನೇ ಫಾಲೋ ಮಾಡಬೇಕು, ಮತ್ತು ಸರ್ಕಾರ ಯಾವ ಕಮಿಷನ್ ಅನ್ನು ನಿರ್ಧಾರ ಮಾಡಿದೆ ಅಷ್ಟೇ ಕಮಿಷನ್ ಅನ್ನು ಕೂಡ ತೆಗೆದುಕೊಳ್ಳಬೇಕು. ಅದಾದ ನಂತರ ಇವತ್ತು ಪೋರ್ಟರ್ ಮತ್ತು ಅಂಕಲ್ ಏನು ಇವು ಬ್ಲಾಕ್ ಲಿಸ್ಟ್ ಮಾಡುವಂತದ್ದಾಗಿರ್ಬೋದು, ಅವರೆಲ್ಲ ಒಂದು ಕಾಡಿಗೆ ಕಳಿಸಿದ್ರೆ ಕೂಡ ರಾತ್ರೋರಾತ್ರಿ ಅನ್ಲೋಡ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತ ಸಪೋರ್ಟ್ ಕೊಡದೆ ಇದು ಮಾಡತಕ್ಕಂಥದ್ದು, ರಿಟರ್ನ್ ಬಾಡಿಗೆಗಳು ಕೊಡದೇ ಇರತಕ್ಕಂಥದ್ದಾಗಿರ್ಬೋದು, ಪ್ರಶ್ನೆ ಮಾಡಿದ ಪಕ್ಷದಲ್ಲಿ ಕಮಿಷನ್ ಹೆಚ್ಚು ತಗೊಂತಾ ಇರೋದಕ್ಕೆ ಪ್ರಶ್ನೆ ಮಾಡಿದ ಪಕ್ಷದಲ್ಲಿ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡುವಂತದ್ದಾಗಿರ್ಬೋದು, ಮತ್ತು ಅವರನ್ನ ಡಿಲೀಟ್ ಮಾಡುವಂತದ್ದು, ಸೇವೆ ಕೊಡೋದ್ರಿಂದ ಡಿಲೀಟ್ ಮಾಡುವಂತದ್ದು, ಇವೆಲ್ಲದಕ್ಕೂ ಒಂದು ಕಾನೂನನ್ನ ರೂಪಿಸಬೇಕು. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಈ ಅಂಕಲ್ಲು ಮತ್ತು ಏನು ಈ ಪೋರ್ಟರ್ ಅನ್ನುವಂತ ಸಂಸ್ಥೆಗಳು ಇವತ್ತು ಅಗ್ರಿಗೇಟರ್ ರೂಲ್ಸ್ ನ ಅಡಿಯಲ್ಲಿ ಬರದೇ ಇರೋ ಕಾರಣದಿಂದ ಹೊಸ ಒಂದು ರೂಲ್ಸ್ ಅನ್ನ ತರಬೇಕು ರಾಜ್ಯದಲ್ಲಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದನ್ನು ಕೂಡ ಈ ಅಧಿವೇಶನದ ದಿನಾಂಕದ ಒಳಗೆ ಆಗಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಉಳಿದಂತೆ ಇವತ್ತು ಶಕ್ತಿ ಯೋಜನೆಯಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು ಖಾಸಗಿ ಸಾರಿಗೆ ಬಸ್ಸುಗಳು ನೆಲೆಗೊಂಡಿದೆ ಮತ್ತು ನಿಲ್ಲುವಂತ ಪರಿಸ್ಥಿತಿಗೆ ಹೋಗಿದೆ. ಬಸ್ ಮಾಲೀಕರು ಕೂಡ ಇವತ್ತು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಮಂಗಳೂರಲ್ಲಿ ನೋಡಿದೀವಿ, ಮೈಸೂರಲ್ಲಿ ಕೂಡ ನೋಡ್ತಾ ಇದೀವಿ. ಹಾಗೆ ಇದು ಮುಂದುವರಿಬಾರದು ಅಂದ್ರೆ ರಸ್ತೆ ತೆರಿಗೆಯನ್ನ ಕಡಿತ ಮಾಡಬೇಕು, ಮತ್ತು ಏನು ನಮ್ಮ ಇಲ್ಲಿ ಕರ್ನಾಟಕ ರಾಜ್ಯದಿಂದ ವಲಸೆ ಹೋಗ್ತಾ ಇದ್ದಾರೆ, ಅಸ್ಸಾಂ ಆಗಿರ್ಬೋದು, ಏನು ಒರಿಸ್ಸಾ ಆಗಿರ್ಬೋದು,
NL ಆಗಿರ್ಬೋದು, AR ಆಗಿರ್ಬೋದು, ಮತ್ತೆ OD ಆಗಿರ್ಬೋದು, DD ಆಗಿರ್ಬೋದು, ಈ ರೀತಿ ಬೇರೆ 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 ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅವರನ್ನ ತಡಿಲಿಕ್ಕೆ ರಾಜ್ಯ ಸರ್ಕಾರ ಇಮಿಡಿಯೇಟ್ಲಿ 50% ಅಷ್ಟು ತೆರಿಗೆಯನ್ನ, ರಸ್ತೆ ತೆರಿಗೆಯನ್ನ ಕಡಿತ ಮಾಡಬೇಕು. ಅದು ಕೂಡ ನಮ್ಮ ಈ ಒಂದು ಬೇಡಿಕೆಯಲ್ಲಿ ಇಟ್ಟಿದ್ವಿ. ಈ ಎಲ್ಲಾ ಬೇಡಿಕೆಗಳು ಇದೇ ತಿಂಗಳ 22ರ ಏನು ಕಡೆಯ ದಿನದ ಒಂದು ಅಧಿವೇಶನ ಇದೆ, ಅಷ್ಟರೊಳಗೆ ಇದು ಮುಗಿಬೇಕು. ಇವೆಲ್ಲವನ್ನು ಈಡೇರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಈ ಒಂದು ಮನವಿಯನ್ನು ನಾವು ಆಲ್ರೆಡಿ ಸಲ್ಲಿಸಿದ್ವಿ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ. ಮತ್ತೊಮ್ಮೆ ಇವತ್ತು ಕೊಟ್ಟು ಬಂದಿದ್ದೀವಿ. ನಾಳೆ ಪ್ರೆಸ್ ಮುಖಾಂತರ ಮಾಹಿತಿಯನ್ನು ಕೂಡ ನಾವೆಲ್ಲರಿಗೂ ಹಂಚ್ಕೊಂತೀವಿ. ಇದು ನಡೀದೇ ಇದ್ರೆ ಮತ್ತೊಮ್ಮೆ 2023ರ ಸೆಪ್ಟೆಂಬರ್ 11 ನಮ್ಮ ರಾಜ್ಯದಲ್ಲಿ ಮರುಕಳಿಸುತ್ತೆ. ಅದೇ ರೀತಿಯಾದಂತಹ ಹೋರಾಟ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆಯನ್ನು ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾವಿವತ್ತು ಕರೆಯನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ಇವತ್ತೆಲ್ಲ ನಮ್ಮ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ನಾಳೆ ಎಲ್ಲವನ್ನು ಮಾಹಿತಿಯನ್ನು ಕೂಡ ನಾಳೆ ಪ್ರೆಸ್ ಮೀಟ್ ಅಲ್ಲಿ ರಾಜ್ಯದ ಎಲ್ಲ ನಮ್ಮ ಸಾರಿಗೆಗೆ ಸಂಬಂಧಪಟ್ಟಂತ ಎಲ್ಲ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಮತ್ತು ಸಂಘಟನೆಗಳಿಗೆ ನಾವು ಹಂಚಿಕೊಳ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ನಮಸ್ಕಾರ.